ಸುಳ್ಳನ್ನು ಮತ್ತು ಅಸಂಬದ್ಧ ಅಸಂವಿಧಾನಾತ್ಮಕವಾದಂಥ ಪದಗಳನ್ನ ಹೇಳೋದ್ರ ಮುಖಾಂತರ ಏನು ಒಂದು ಮೋಟಿವೇಶನ್ ಸ್ಪೀಚ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅನಾಲಯಕ ಅವರು. ಯಾಕೆಂತಂದ್ರೆ ಒಂದು ಕಡೆ ಕೋತಿ ಅಂತಾರೆ, ಇನ್ನೊಂದು ಕಡೆ ನಾಯಿ ಅಂತಾರೆ. ಒಬ್ಬ ಚುನಾಯಿತ ಪ್ರತಿನಿಧಿ ಮಾತಾಡಂತ ಮಾತಲ್ಲ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರುಗಳಿಗೆ ಒಂದು ಪಾಠ ಹೇಳ್ತಾರೆ. ಏಕವಚನ ಅಂದ್ರೇನು, ಬಹುವಚನ ಅಂದ್ರೇನು, ಸ್ವರ್ಣ ದೀರ್ಘ ಸಂಧಿ ಅಂದ್ರೇನು, ಗುಣಸಂಧಿ ಅಂದ್ರೇನು ಅಂತ. ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ರಾಜಕಾರಣದಲ್ಲಿ ಇರ್ತಕ್ಕಂಥ ಯಾವ ರೀತಿ ಪದಗಳನ್ನ ಉಪಯೋಗಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಅವ್ರಿಗೆ ಮೋಟಿವೇಶನ್ ಸ್ಪೀಚ್ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕೆಂತಂದ್ರೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಇವರು ಮೆಂಟಲ್ ಹೆಲ್ತ್ ಸ್ಟೇಬಲ್ ಏನೋ ಅಂತ ಕಾಣಿಸುತ್ತೆ. ಹಾಗಾಗಿ ಚುನಾವಣಾಧಿಕಾರಿಗಳು ತತ್ಕ್ಷಣವೇ ಸ್ಪೀಕರ್ ಅವರು, ವಿಧಾನಸಭಾ ಸ್ಪೀಕರ್ ಅವರಿಗೆ ಒಂದು ಪತ್ರವನ್ನು ಬರೆದು ಅವರಿಗೆ ಫಿಟ್ನೆಸ್ ಸರ್ಟಿಫಿಕೇಟ್, ಮೆಂಟಲಿ ನಾನು ಫಿಟ್ ಆಗಿದ್ದೀನಿ ಅನ್ನೋ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡೋವರೆಗೂ ಕೂಡ ಅವರ ಶಾಸಕ ಸ್ಥಾನವನ್ನು ಅಮಾನತಿನಲ್ಲಿಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇವರೇ ಹಿಂಗೆ ಅಂತಂದ್ರೆ ಪಾಠ ಕಲಿತಂತ ಹುಡುಗರು ಮುಂದೆ ಕಲಿಬೇಕು ಅಂತ. ಯಾಕೆಂತಂದ್ರೆ ಶಿಕ್ಷಕ ವೃತ್ತಿನಲ್ಲಿ ಇರೋಕ್ಕೆ ಒಂದು ಮೋಟಿವೇಶನ್ ಸ್ಪೀಚ್ ಕೊಡೋಕ್ಕೆ ಅನಾಲಯಕಾದಂಥ ವ್ಯಕ್ತಿ ಯಾರಿದ್ರೆ ತಗೊಂಡವ್ರು. ಯಾಕೆ ಚುನಾಯಿತ ಪ್ರತಿನಿಧಿ ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ. ಯಾವ ರೀತಿ ನಾವು ಪದ ಬಳಕೆ ಮಾಡಬೇಕು, ಸಮಾಜದಲ್ಲಿ ಏನು ಸಂದೇಶ ಹೋಗುತ್ತೆ ಅನ್ನೋ ಪರಿಜ್ಞಾನ ಇದ್ದಾರೆ. ಇವರು ಅಯೋಗ್ಯರು, ಮುಟ್ಟಾಳರು ಪದಗಳನ್ನ ಉಪಯೋಗಿಸಿದ್ರೆ ಬಿಜೆಪಿಯವರು ಇವ್ರ ಹತ್ರ ಪಾಠ ಕಲಿಬೇಕಾಗಿಲ್ಲ. ಇವತ್ತು ಗುಲಾಮರಿಂದ, ಕಾಂಗ್ರೆಸ್ ಗುಲಾಮರಿಂದ ಬಿಜೆಪಿ ಪಾಠ ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ ಅಂತೇಳಿ ಇವತ್ತು ದೂರನ ಕೊಡ್ತಾ ಇದೀವಿ. ಯಾಕೆಂದ್ರೆ ಇವರು ಬಕೆಟ್ ಹಿಡಿತಾ ಇರೋರು ಮುಂದೆ ಯಾವ್ದಾರ ನಿಗಮ ಮಂಡಳಿನೋ ಮಂತ್ರಿಗಿರಿ ಏನಾರು ಸಿಗುತ್ತೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಏನು ಅವ್ರ ಹೈಕಮಾಂಡ್ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ದಿನ ಬೆಳಗಾಯ್ತು ಅಂತಂದ್ರೆ ದೊಡ್ಡ ಮಟ್ಟದ ವ್ಯಕ್ತಿಗಳನ್ನ ಹೋದ್ರೆ ನಾನು ದೊಡ್ಡನಾಯ್ತೀನಿ ನಮ್ಮ ಭ್ರಮೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇವರ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಇವರ ಕೂಡಲೇ ಇವರ ಶಾಸಕ ಸ್ಥಾನವನ್ನ ಉಚ್ಚಾಟನೆ ಮಾಡಬೇಕು. ಇವರೇನು ಫಿಟ್ನೆಸ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಾದ್ಮೇಲೆ, ನಿಮಾನ್ಸಿಂದ ಪ್ರೊಡ್ಯೂಸ್ ಮಾಡಾದ್ಮೇಲೆ ಇವರು ಅಡೋರು ನಾವು ಶಾಸಕ ಸ್ಥಾನಕ್ಕೆ ಅಂತ ಹೇಳಿದ್ರೆ ಅವ್ರನ್ನ ಮತ್ತೆ ತಗೊಳ್ಳಿ ಶಾಸಕರನ್ನಾಗಿ ಅಂತೇಳಿ ನಾವು ಮನವಿ ಮಾಡ್ತೀವಿ. ದಾವಣಗೆರೆಯಲ್ಲಿ ನಡೀತಿರ್ತಕ್ಕಂಥ ಉಪಚುನಾವಣೆ ಬಹಿರಂಗ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಒಂದು ಅಸಂಬದ್ಧವಾದಂಥ ಅನ್ಪಾರ್ಲಿಮೆಂಟರಿ ಶಬ್ದವನ್ನು ಉಪಯೋಗಿಸಿ ಬಿಜೆಪಿಯವರು ಅಯೋಗ್ಯರು, ಮುಟ್ಟಾಳರು, ಅಲ್ಪಸಂಖ್ಯಾತರ ಹಿತಕಾಯಂಥದ್ದು ಏಕೈಕ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ, ಏನು ರಾಷ್ಟ್ರಪತಿಯಾಗಿ ಅಬ್ದುಲ್ ಕಲಾಂ ಅವ್ರನ್ನ ನೇಮಕ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಇವತ್ತು ಸುಳ್ಳು ಹೇಳೋದ್ರ ಮುಖಾಂತರ ಮತ್ತು ಅಸಂವಿಧಾನಾತ್ಮಕವಾದ ಪದಗಳನ್ನ, ಅನ್ಪಾರ್ಲಿಮೆಂಟರಿ ವರ್ಡ್ಗಳನ್ನ ಯೂಸ್ ಮಾಡಿ ಒಂದು ಶಾಸಕ ಸ್ಥಾನದಲ್ಲಿರ್ತಕ್ಕಂಥವ್ರು ಮೋಟಿವೇಶನ್ ಸ್ಪೀಚನ್ನು ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತೇಳಿ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಇವತ್ತು ಒಂದು ಕಡೆ ಪ್ರತಾಪ್ ಸಿಂಹ ಅವ್ರನ್ನ ಕೋತಿ ಅಂತಂತಾರೆ, ಯತ್ನಾಳ್ನ ವಿಜಯನಗರ ಕೋತಿ ಅಂತಂತಾರೆ, ವಿಜಯಪುರ ಕೋತಿ ಅಂತಾರೆ, ಇವ್ರನ್ನ ಮೈಸೂರು ಕೋತಿ ಅಂತಂತಾರೆ. ಇವ್ರು ಏನು ಅಂತ ಅವರೇ ಹೇಳಬೇಕು. ಇವತ್ತು ಇಡೀ ಸದನದಲ್ಲಿ ಶಾಸಕರುಗಳಿಗೆ ಒಂದು ವ್ಯಾಕರಣದ ಪಾಠ ಮಾಡೋಂಥ ಸಿದ್ದರಾಮಯ್ಯನವರು ಬಹುವಚನ ಅಂದ್ರೇನು, ಏಕವಚನ ಅಂದ್ರೇನು, ಹರ್ಸೋಸ್ವರ ಅಂದ್ರೇನು, ದೀರ್ಘಸ್ವರ ಅಂದ್ರೇನು ಅಂತೇಳಿ ಸದನದಲ್ಲಿ ಪಾಠ ಮಾಡ್ತಾರೆ. ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ತತ್ಕ್ಷಣಕ್ಕೆ ನೀವು ಮೋಟಿವೇಶನ್ ಸ್ಪೀಚ್ ಕೊಡ್ತಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರಿಗೆ 1 ಗಂಟೆ ಪಾಠ ಮಾಡಿ ಸ್ವಾಮಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ನಾವು ಯಾವ ರೀತಿ ಇರಬೇಕು, ನಮ್ಮ ಮಾತು ನಡವಳಿಕೆ ಹೇಗಿರಬೇಕು ಅಂತ ದಯವಿಟ್ಟು ತಾವು ಹೇಳ್ಕೊಡ್ಬೇಕು. ಯಾಕೆಂತಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರದೀಪ್ ಈಶ್ವರ್ ಅವರು ಮಾಡಿರ್ತಕ್ಕಂಥ ಈ ಏನು ಒಂದು ಗುಂಪು ಘರ್ಷಣೆ ಮತ್ತು ಹೇಟ್ ಸ್ಪೀಲು, ದ್ವೇಷ ಭಾಷಣ ಏನಿದೆ, ಒಂದು ಮಾತೇನಿದೆ, ಅದರ ಮೇಲೆ ಒಂದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಕೋಬೇಕು ಅಂತ ಹೇಳಿ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ದೂರನ್ನ ದಾಖಲು ಮಾಡಿದ್ದೀವಿ, ದೂರು ಕೊಡ್ತಾ ಇದ್ದೀವಿ. ತತ್ಕ್ಷಣಕ್ಕೆ ಮುಖ್ಯ ಚುನಾವಣಾಧಿಕಾರಿಗಳು ವಿಧಾನಸಭಾ ಸ್ಪೀಕರ್ ಅವರಿಗೆ ಒಂದು ಪತ್ರವನ್ನು ಬರೆದು, ಯಾಕೆಂದ್ರೆ ಮಾನಸಿಕ ಅಸಮತೋಲನ ಕಳ್ಕೊಂಡಿದ್ದಾರೆ ಇವರು ಮೆಂಟಲ್ ಆಗಿ ಸ್ಟೇಬಲ್ ಇದರೋ ಇಲ್ವೋ ಅಂತ ಹೇಳಿ ನಮ್ಗೆ ಡೌಟ್ ಆಯ್ತಾ ಇದೆ. ಹಾಗಾಗಿ ಇವ್ರನ್ನ ನಿಮಾನ್ಸಲ್ಲಿ ಚಿಕಿತ್ಸೆಗೆ ಒಳಪಡಿಸಿ ಇವ್ರನ್ನ ಫಿಟ್ನೆಸ್ ಸರ್ಟಿಫಿಕೇಟ್ ತರೋವರೆಗೂ ಇವ್ರನ್ನ ಶಾಸಕ ಸ್ಥಾನದಿಂದ ಅಮಾನತು ಮಾಡಬೇಕು. ಮತ್ತೆ ಚುನಾವಣಾಧಿಕಾರಿಗಳು ಬಹಿರಂಗ ಸಭೆ ಏನಿದೆ ಆ ಸಭೆಗಳಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಇವ್ರನ್ನ ದಾವಣಗೆರೆ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಸುಮುಟೋ ಕೇಸನ್ನ ಚುನಾವಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ಇವ್ರ ಮೇಲೆ ಏನು ಒಂದು ದ್ವೇಷ ಭಾಷಣವನ್ನು ಮಾಡಿದ್ದಾರೆ, ಅಸಂಬದ್ಧ ಹೇಳಿಕೆಯನ್ನು ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.